ನೀವು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳಿ ಹೆಲ್ಪಾ? ಹೇಳಿ ಹೇಳಿ. ಏನಿಲ್ಲ, ಬೇಜಾರ್ ಮಾಡ್ಕೋಬೇಡಿ ನಾನು ಈ ತರ ಹೇಳಿದ್ದೀನಂತ. ಬಟ್ ಸಿಚುವೇಶನ್ ಹಂಗಿತ್ತು, ಅದಕ್ಕೋಸ್ಕರ ಆ ತರ ಹೇಳಿದ್ದೀನಿ. ಆಕ್ಚುಲಿ ನೀವು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳಿ ಹೆಲ್ಪಾ? ಹೇಳಿ ಹೇಳಿ. ಏನಿಲ್ಲ, ಬೇಜಾರ್ ಮಾಡ್ಕೋಬೇಡಿ ನಾನು ಈ ತರ ಹೇಳಿದ್ದೀನಂತ. ಬಟ್ ಸಿಚುವೇಶನ್ ಹಂಗಿತ್ತು, ಅದಕ್ಕೋಸ್ಕರ ಆ ತರ ಹೇಳಿದ್ದೀನಿ. ಆಕ್ಚುಲಿ ನಿಮ್ನ ಒಪ್ಕೊಂಡಿದ್ರು ಮನೆಯಲ್ಲಿ, ಅಂದ್ರೆ ಎಲ್ಲ ಮಾಡೋಣ ಅನ್ನೋ ತರ ಆಗ್ಬಿಟ್ಟಿತ್ತು. ಬಟ್ ನಾನು ಎಂತ ಗೊತ್ತಾಗ್ತಿಲ್ಲ ನನ್ಗೆ. ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಏನ್ ಗೊತ್ತಾ, ಆರಾಮಾಗಿ ಏನೈತೆ ಹೇಳ್ಬಿಡಿ. ನನ್ಗೇನಿಲ್ಲ, ನೀವ್ ಏನ್ ಹೇಳ್ತಿದ್ರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಪ್ರಾಕ್ಟಿಕಲ್ ಆಗೇ ಇರ್ತೀನಿ ಯಾವಾಗ್ಲೂ. ಓಕೆನಾ? ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ಇವತ್ತು ಟ್ರ್ಯಾಪ್ ಮಾಡ್ತಾ ಇರೋದು ಬಂದು ನನ್ನ ರಿಲೇಷನ್ ಒಬ್ಬರು ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ರಂಜನ್ ಅಂತೇಳಿ, ಇವರು ಚನ್ನಪಟ್ಟಣದವರು. ಆ್ಯಕ್ಚುಲಿ ಮುತ್ತು ಅಂತ ಇದ್ದಾರೆ, ಇವರ ಫ್ರೆಂಡು, ಜೊತೆಗೆ ನನಗೂ ಕೂಡ ಫ್ರೆಂಡೇ. ಎಂಥ ಪಳಾರ ಅಂದರೆ ಮುತ್ತು ಅಂತೂ, ಯಪ್ಪ ಬಾಯೇ ಕೊಡೋಕ್ಕಾಗಲ್ಲ ಮುತ್ತುಗೆ, ಅಷ್ಟರ ಮಟ್ಟಕ್ಕೆ ಕೌಂಟ್ರು ಕೊಡ್ತಾನೆ ಮುತ್ತು. ಸೊ ಅದಕ್ಕೆ ಮುತ್ತುಗೆ ಇವತ್ತು ಹೆಂಗಾರು ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನಾನು ಮಾತಾಡಿದ್ರೆ ಎರಡೇ ನನ್ನ ಮಾತಿಗೆ ಕಂಡುಹಿಡಿದು ಬಿಡ್ತಾನೆ. ಸ್ವಾತಿ ಜೊತೆ ಸೇರ್ಕೊಂಡು ಇವತ್ತು ಮುತ್ತುಗೆ ಒಂದು ಸರಿಯಾಗಿ ಗುದ್ದುಕೊಡೋಣ. The person you have called is speaking to someone else. ಹಲೋ, ಮುತ್ತು ಅವರ ಮಾತಾಡ್ತಾ ಇರೋದು? ನೀವ್ ಯಾರು ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ನಾನು ಸ್ಫೂರ್ತಿ ಹೇಳಿದ್ನಲ್ಲ, ಅದೇ ನೀವು ಮದುವೆ ಪ್ರಪೋಸಲ್ ತಗೋ ಬಂದಿದ್ದಲ್ಲ ಮಂಡ್ಯನಾ? ಹೌದು. ನಿಮ್ಮ ಹೆಸರೇನು ಹೇಳಿ? ಸ್ಫೂರ್ತಿ ಅಂತ. ನಾನು ನಿಮ್ ಮ್ಯಾರೇಜ್ ಪ್ರಪೋಸಲ್ ತಗೋ ಬಂದಿದ್ದು. ನೀವು ಶಿವರಾಮ ಗೊತ್ತಾ? ಹೋಗ್ಲಿ, ಶಿವರಾಮ್. ಆಯ್ತು, ಓಕೆ, ಹೇಳಿ. ಏನ್ ಹೇಳಿ? ಏನಿಲ್ಲ, ನೀವು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳಿ ಹೆಲ್ಪಾ? ಹೇಳಿ ಹೇಳಿ. ಏನಿಲ್ಲ, ಬೇಜಾರ್ ಮಾಡ್ಕೋಬೇಡಿ ನಾನು ಈ ತರ ಹೇಳಿದ್ದೀನಂತ. ಬಟ್ ಸಿಚುವೇಶನ್ ಹಂಗಿತ್ತು, ಅದಕ್ಕೋಸ್ಕರ ಆ ತರ ಹೇಳಿದ್ದೀನಿ. ಆಕ್ಚುಲಿ ನಿಮ್ನ ಒಪ್ಕೊಂಡಿದ್ರು ಮನೆಯಲ್ಲಿ, ಅಂದ್ರೆ ಎಲ್ಲ ಮಾಡೋಣ ಅನ್ನೋ ತರ ಆಗ್ಬಿಟ್ಟಿತ್ತು. ಬಟ್ ನಾನು ಎಂತ ಗೊತ್ತಾಗ್ತಿಲ್ಲ ನನ್ಗೆ. ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಏನ್ ಗೊತ್ತಾ, ಆರಾಮಾಗಿ ಏನೈತೆ ಹೇಳ್ಬಿಡಿ. ನನ್ಗೇನಿಲ್ಲ, ನೀವ್ ಏನ್ ಹೇಳ್ತಿದ್ರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಪ್ರಾಕ್ಟಿಕಲ್ ಆಗೇ ಇರ್ತೀನಿ ಯಾವಾಗ್ಲೂ. ಓಕೆನಾ? ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ, ನಾನು ಆಮೇಲೆ ನಿಮ್ಗೆ ಏನಾಗಿದೆ ಅಂತ ನಾನು ಹೇಳ್ತೀನಿ. ಇಲ್ಲ, ನಾನು ಒಂದು ಹುಡುಗನ್ ಲವ್ ಮಾಡ್ತಾ ಇದ್ದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಬೇರೆ ಜಾಸ್ತಿ ಹೋದ್ರೆ ನೀವು ಎಲ್ಲೂ ಡಿಸ್ಕಸ್ ಮಾಡಬೇಡಿ ಇದನ್ನ ಪ್ಲೀಸ್. ನಮ್ಮೆಲ್ಲ ಆಣೆ ನೀವು ಹೇಳೋದು ಮನೇಲಿ ವಿಷಯ ಹೇಳುತ್ತೆ, ನಾನು ನಿಮ್ಗೆ ಕಾಲ್ ಮಾಡಿದ್ದೆ ಅಂತ ಹೇಳ್ಬೇಡಿ ಪ್ಲೀಸ್. ಬಟ್ ನಾನ್ ಕಾಲ್ ಮಾಡಿದ್ದೆ ಅಂತ ನೀವು ಮನೇಲಿ ಏನೋ ಇಲ್ಲ ಸ್ಫೂರ್ತಿ ಅವರೇ, ಹೇಳಿ ಹೇಳಿ. ಇಲ್ಲಪ್ಪ, ಹೇಳಿ ಹೇಳಿ, ಏನಿಲ್ಲ ಹೇಳಿ. ನಾನ್ ಲವ್ ಮಾಡ್ತಾ ಇದ್ದೀನಿ, ಬಟ್ ಅವ್ರು ಅಂತ ಕ್ಯಾಸ್ಟ್ ಬೇರೆ ಹುಡ್ಕೊಂಡು. ಓಕೆ. ಮನೇಲಿ ನನ್ನ ಹೇಳಿದ್ರು, ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ ಅವರು. ಏನ್ ಮಾಡ್ತೀರಾ? ನಾನು ಒಂದೇ ಒಂದ್ ಸುಳ್ಳು ಹೇಳಿದೀನಿ, ಬೇಜಾರ್ ಮಾಡ್ಕೋಬೇಡಿ. ಓಕೆ. ನಮ್ಗೆ ವಿಷಯ ಬಂದಿದೆ, ಆ ಹುಡುಗ ಬೇರೆ ಹುಡುಗಿನ ಲವ್ ಮಾಡ್ತೀನಿ. ಯಾರತ್ರನೂ ಇದನ್ನ ಹೇಳ್ಬೇಡಿ, ಪ್ರಾಮಿಸ್. ಓಕೆ? ನಾನಾ? ಹಾ, ದಯವಿಟ್ಟು ನನ್ ಮೇಲೆ ತಪ್ಪು ಫೋಟ್ರೆ ಆತರ ಎಲ್ಲ ಮಾಡ್ಬೇಡ್ರಿ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ಇನ್ನೊಂದ್ ಹೇಳ್ತೀನಿ ಕೇಳಿ. ನಾನು ಇಲ್ಲಿವರೆಗೂನು ಇಲ್ಲ, ಆರಾಮಾಗಿ ಕೇಳಿ. ಇಲ್ಲಿವರೆಗೂನು ನಾನು ನಮ್ ಕ್ಯಾಸ್ಟ್ ಅಲ್ಲಿ ಯಾವುದೇ ಹುಡುಗಿ ನೋಡಕ್ ಹೋಗಿಲ್ಲ. ಫಸ್ಟ್ನೇ ಪಾಯಿಂಟ್. ಓಕೆ. ಎರಡನೇ ಪಾಯಿಂಟ್, ನಿಮ್ಗೆ ನನ್ ಪ್ರಪೋಸಲ್ ಯಾರು ಕಳ್ಸಿದಾರೆ ಅಂತನೂ ನನ್ಗೆ ಗೊತ್ತಿಲ್ಲ. ಮೂರನೇ ಪಾಯಿಂಟ್, ಐ ಆಮ್ ನಾಟ್ ಇನ್ ಟು ದಟ್. ಏನೋ ನಾನೀಗ ಮ್ಯಾರೇಜ್ ಆಗೋ ಪರಿಸ್ಥಿತಿಲಿ ನಾನಿಲ್ಲ. ಬಟ್ ಇನ್ ಕೇಸ್ ಆತರ ಏನಾದ್ರು ನಿಮ್ಗೆ ನಮ್ಮನೆ ಕಡೆಯಿಂದ ಏನಾದ್ರು ತಪ್ಪಾಗಿ ಏನಾದ್ರು ಬಂದಿದ್ರೆ ಕ್ಷಮಿಸಿ. ಆರಾಮಾಗಿ ನಿಮ್ ಲೈಫ್ ನೀವು ನೋಡ್ಕೊಳ್ಳಿ. ನಾನ್ ನಿಮ್ ಫೋಟೋನು ಇಲ್ಲಿವರೆಗೂ ನಾನು ನೋಡಿಲ್ಲ. ನೀವ್ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ ಕೇಸ್ ನಮ್ ಮನೆಯವರೇ ಕೇಳಿದ್ರೆ ನಾನ್ ಹೇಳ್ತೀನಿ ಕೇಳಿ. ಆಲ್ರೆಡಿ ನಾನು ಈ ತರ ಹೇಳಿಬಿಟ್ಟಿದ್ದೀನಿ. ಜಸ್ಟ್ ನೀವು ಒಂದ್ ಹೆಲ್ಪ್ ಮಾಡಿ ಅಷ್ಟೇನೆ. ಹೌದು, ನನ್ ಬೇರೆ ಹುಡುಗಿ ಅಂದ್ರೆ ನಮ್ಮನೆ ಕಡೆಯಿಂದ ಪರ್ಸನಲ್ ಆಗಿ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಅಷ್ಟೇನೆ. ನಮ್ಮ ಅಣ್ಣ ನಿಮ್ಗೆ ಕಾಲ್ ಮಾಡ್ಬೋದು ಅನ್ಕೋತೀನಿ. ಇಲ್ಲ ನಾನು ಹಂಗಾದ್ರೆ ನಾನು ಯಾರ್ದೇನ್ ಪಿಕ್ ಮಾಡಲ್ಲ. ನಾನು ಕಾಲ್ ಪಿಕ್ ಮಾಡ್ಬೇಕು ನೀವು. ಅಟ್ಲೀಸ್ಟ್ ಕಾಲ್ ಓಕೆ ಆಯ್ತು, ಹೆಲ್ಪ್ ಮಾಡೋಣ ತಗೊಳ್ಳಿ. ನಿಮ್ಗೆ ಹೆಲ್ಪ್ ಆಗುತ್ತೆ. ಕಾಲ್ ಪಿಕ್ ಮಾಡಿ. ನೀವ್ ಏನ್ ಹೇಳ್ತೀರಾ ಹೇಳಿ ಅವರಿಗೆ.
ಓಕೆ, ನಾನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದೀನಿ, ಈ ಹುಡುಗಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾ? ಹೌದು. ಓಕೆ ಸರಿ ಆಯ್ತು, ನಾನು ಹೇಳ್ತೀನಿ ಹೋಗಿ. ನಿಮ್ಗೆ ಏನ್ ಹೆಲ್ಪ್ ಮಾಡ್ಬೇಕಲ್ಲ, ನಾನು ಹೆಲ್ಪ್ ಮಾಡ್ತೀನಿ ತಗೊಳ್ಳಿ. ನೀವ್ ಏನ್ ಹೇಳ್ತೀರಾ ಹೇಳಿ? ನಮ್ ಬ್ರದರ್ ಕಾಲ್ ಮಾಡಿ ನಾನು ಬೇರೆ ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಆ ಹುಡುಗಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಲ್ವಾ? ಈ ತರ ಹೇಳಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತಲ್ವಾ? ಹೌದು. ಓಕೆ ಡೀಲ್, ನಾನು ಹೇಳ್ತೀನಿ ತಗೊಳ್ಳಿ, ಆಯ್ತಾ? ಅಲ್ಲ, ನಮ್ಮ ಅಣ್ಣ ಏನಾದ್ರು ಓಕೆ ಅವ್ರನ್ನ ಬಿಟ್ಬಿಟ್ಟು ನೀವು ಮದ್ವೆ ಆಗಿ ಅಂತ ಏನಾದ್ರು ಹೇಳಿದ್ರೆ? ಸ್ಫೂರ್ತಿ ಅವರೇ, ನನಗೆ ಸದ್ಯಕ್ಕೆ ನಾನು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಸ್ಫೂರ್ತಿ ಅವರೇ. ನನಗೆ ಒಂದು ನಾನು ಮದ್ವೆ ಆಗ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ದಯವಿಟ್ಟು ನಾನಿಲ್ಲ, ಆಯ್ತಾ? ನಮ್ಮ ಮನೇಲಿ ತೋರ್ಸಿಲ್ಲ ಅಂತಲ್ಲ, ನಾನು ಯಾವ್ದಕ್ಕೂನು, ನಾನು ಯಾರ ಮನೆ ಬಾಗ್ಲಿಗೂನು ಒಪ್ಕೋತಾ ಇಲ್ವಾ? ಹುಡುಗಿ ನಿಮ್ಮನ್ನ ಒಪ್ಕೋತಾ ಇಲ್ವಾ? ನಾನು ಯಾರ ಮನೆ ಬಾಗ್ಲಿಗೂ ಹೋಗ್ತಾ ಇಲ್ಲಮ್ಮ, ಆಯ್ತಾ? ಇದುವರೆಗೂ ಯಾರ ಮನೆಗೂ ಹೋಗಿಲ್ವಾ? ನಾನು ಇಲ್ಲಿವರೆಗೂ ನಾನು ಯಾರ ಮನೆ ಬಾಗ್ಲಿಗೂ ನಾನು ಹೋಗಿಲ್ಲ, ಸರಿನಾ? ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ. ಇದು ವೆರಿ ಫಸ್ಟ್ ಟೈಮು ಈ ತರ ನಮ್ ಇದ್ರಲ್ಲಿ ಫೋನ್ ಮಾಡಿ ಅನ್ಸುತ್ತೆ. ಒಂದ್ಸಲ ನೋಡಿ ನನ್ ಫೋಟೋನ. ಇಲ್ಲಪ್ಪ, ಫೋಟೋ ಬಂದಿಲ್ಲ, ಆದ್ರೆ ನೀವೇ ಕಳ್ಸ್ಬಿಡಿ, ಇದೆ ನನ್ನ ವಾಟ್ಸ್ಆಪ್ ನಂಬರು. ನೀವೇನ್ ಮಾಡಿರೋದು ಹೇಳಿ? ನಂದು ಬಿಕಾಮ್ ಆಗಿದೆ. ಬಿಕಾಮ್ ಆಗಿದೆ. ಈಗೇನ್ ವರ್ಕ್ ಮಾಡ್ತಿದ್ದೀರಾ ಅಥವಾ ಏನು? ನಾನು ವರ್ಕ್ ಮಾಡ್ತೀನಿ. ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಸಾಯಂಕಾಲ ಇಲ್ಲಿ ಮಂಡ್ಯನಾ ಅಥವಾ? ಪ್ರಾಪರ್ ಮಂಡ್ಯ ಅಷ್ಟೇನೆ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಓಕೆ, ಮಂಡ್ಯದಲ್ಲಿ ಎಲ್ಲಿ ಹೇಳಿ? ಮಂಡ್ಯನೇ. ಮಂಡ್ಯ ಲೋಕಲ್. ಓಕೆ. ಇದು ನೀವೆಲ್ಲಿ ಇರೋದು? ನಾನು ಮಂಡ್ಯದಲ್ಲೇ ಇದ್ದೀನಿ ಈಗ. ಇಷ್ಟೊಂದು ಡೀಟೇಲ್ಸ್ ತಗೊಂಡ್ರಲ್ಲ, ನಂದು ನೋಡಕ್ ಏನಾದ್ರು ಬರ್ತಾ ಇದೀರಾ? ನಮ್ ತಾಯಿ ಆಣೆಗೂ ಹೇಳ್ತೀನಿ ಕೇಳಿ, ನೀವ್ ಯಾರು ಅಂತಾನೂ ನನ್ಗೆ ಗೊತ್ತಿಲ್ಲ, ಆಯ್ತಾ? ನಮ್ಮ ಅಪ್ಪನ ಆಣೆಗೂ ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ನೀವ್ ಯಾರು ಅಂತ ನಾನು ನೋಡಿಲ್ಲ. ಮಂಡ್ಯದಲ್ಲಿ ಇದ್ರೆ ಮೀಟ್ ಆಗೋಣ. ನಾನ್ ಯಾಕೆ ಮೀಟ್ ಆಗ್ಲಿ? ನನ್ ಬೇಜಾನ್ ಕೆಲ್ಸ ಐತೆ, ನನ್ ಕೆಲ್ಸಗಳೇ ನನ್ ಮುಗಿತಾ ಇಲ್ಲ. ನಾನ್ ನಿಮ್ಮನ್ನ ಡೈರೆಕ್ಟರ್ ನೋಡ್ಬೇಕು ಅನ್ನಿಸ್ತಾ ಇದೆ. ನೀವ್ ಯಾರು ನೋಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಮಂಡ್ಯದಲ್ಲೇ ಇದ್ದೀರಾ ಅಂದ್ರೆ ಈಗ ನೀವು ನಾನ್ ಡೈರೆಕ್ಟ್ ಆಗಿ ಯಾಕೆ ನೋಡ್ಬೇಕು ಹೇಳಿ? ನೀವ್ ಆರಾಮ್ಸೆ ನೀವ್ ಯಾರನ್ನೋ ಲವ್ ಮಾಡಿದಿರಲ್ವಾ? ನಾನ್ ಹೇಳೋದು, ನೀವ್ ಯಾರನ್ನೂ ಲವ್ ಮಾಡಿಲ್ಲ. ಅದಕ್ಕೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಆತರ ಸಿಗೋದು ತುಂಬಾ ಕಷ್ಟ ಅಲ್ವಾ? ಏನ್ ಗೊತ್ತಾ, ದಟ್ ಈಸ್ ಡಿಪೆಂಡ್ಸ್ ಅಪಾನ್ ಏನೋ ದೇರ್ ಚಾಯ್ಸ್ ಅಂಡ್ ದೇರ್ ಲಿವಿಂಗ್ ಚಾಯ್ಸ್ ಅಂತ ಹೇಳ್ಬೋದು ಅಷ್ಟೇ. ಅವ್ರು ಯಾವ ತರ ಬದುಕ್ತಿದಾರೋ ಆ ತರ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ತಾರೆ, ಆಯ್ತಾ? ಅದನ್ನು ಜಡ್ಜ್ ಮಾಡಕ್ ಆಗಲ್ಲ ಇವತ್ತು. ಈಗ ನಾವೇನಂತಾರೆ ಗೊತ್ತಾ, ನಾನು ಬಾ ಎಣ್ಣೆ ಕುಡಿ ಅಂತ ಕೇಳ್ತಾರೆ ನನ್ನ, ಆಯ್ತಾ? ಯಾಕೆ ಅಂದ್ರೆ ಯಾಕೆ ಕೇಳಿದ್ರಿ ಅಂತ ಕೇಳ್ತೀನಿ. ನೀನ್ ನೋಡೋದ್ ನಂಗೆ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ತಿಳಿಯಲ್ಲ ಅಂತ ಹೇಳ್ತೀನಿ, ಆಯ್ತಾ? ಅದು ಹಂಗೆ, ನಾವ್ ಯಾವ ತರ ಒಬ್ರು ನೋಡ್ತೀವೋ ಆ ತರ ಹಂಗೆ. ನನಗೆ ಆಕ್ಚುಲ್ ಆಗಿ ಈ ತರ ಮಾತಾಡೋರ್ ಕಂಡ್ರೆ ತುಂಬಾ ಇಷ್ಟ. ಆಯ್ತು, ಈಗ ನೀವು ನನ್ನ ಇಷ್ಟ ಅಂತ ಅಂದ್ರಲ್ಲ, ಅದು ಇಷ್ಟವಾಗೇ ಇರ್ಲಿ. ಯಾವ ತರ ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಾ. ನಾನು ಪ್ರಾಕ್ಟಿಕಲ್ ಆಗಿ ನಾನು ಅದನ್ನೇ ಹೇಳ್ತಿರೋದು. ನಿಮ್ಗೆ ಹೆಲ್ಪ್ ಮಾಡ್ಬೇಕು, ನಿಮ್ಗೆ ಹೆಲ್ಪ್ ಮಾಡ್ಬೇಕಲ್ವಾ? ನಾನು ಅದನ್ನೇ ಹೇಳ್ತೀನಿ. ಇಲ್ಲ ದಯವಿಟ್ಟು ಇಲ್ಲ ಆತರ ಏನಿಲ್ಲ. ನೀವ್ ಎಲ್ಲಿದ್ದೀರಾ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ ಬೇಕಿದ್ರೆ. ಇಲ್ಲಪ್ಪ ಅಯ್ಯೋ ದಯವಿಟ್ಟು ನೀವ್ ಎಲ್ಗೂ ಹುಡುಕೊಂಡ್ ಬರ್ಬೇಡಿ, ಆರಾಮಾಗಿ. ನೀವ್ ಹಂಗೆಲ್ಲ ಅನ್ಕೋಬೇಡಿ ನನ್ ಬಗ್ಗೆ, ನಾನು ಆತರ ಏನು ಕರೀತಾ ಇಲ್ಲ ನಿಮ್ಮನ್ನ. ನಾನ್ ಬರ್ತೀನಿ, ನೀವ್ ಎಲ್ಲಿದ್ದೀರಾ ಹೇಳಿ, ನಾನ್ ಬರ್ತೀನಿ. ವಿತಿನ್ ಒಂದು 15 minutes ನಾನ್ ಬರ್ತೀನಿ ಅಲ್ಲಿ. ಇಲ್ಲಪ್ಪ ನಾನು ಆತರ ಎಲ್ಲ ಹೇಳಿದ್ದು. ನಿಮ್ಗೊಂದ್ ವಿಷಯ ಹೇಳ, ಚೆಕ್ ಮಾಡೋಣ ಅಂತಾನೆ ಕಾಲ್ ಮಾಡಿದ್ದು. ಆಯ್ತಾಯ್ತು, ನೀವ್ ಏನಾದ್ರೂ ಚೆಕ್ ಮಾಡ್ಕೊಳ್ಳಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕು ತಾನೆ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಲ್ಲ, ನಾನ್ ನಿಜ ಹೇಳ, ನಾನ್ ಯಾವ್ದು ಲವ್ ಮಾಡ್ತಿಲ್ಲ. ಆಕ್ಚುಲ್ ಆಗಿ ನೀವ್ ಯಾರಾದ್ರೂ ಲವ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ದೆ. ಆಯ್ತಮ್ಮ, ಆಯ್ತು, ಒಳ್ಳೇದಾಗ್ಲಿ. ನಂಗೆ ಇಷ್ಟ ಆಗಿದೆ ನಿಜವಾಗ್ಲೂ. ಈಗ ನೋಡಿ, ನಮ್ಗೆ 30, ಈಗ ಮಕ್ಳಾದ್ರೆ ನಾವ್ 50 ಟಮಾರು. 50 ಇರೋದು ಕಷ್ಟ ಬಿಡಿ ಈಗಿನ ಫುಡ್ಡಲ್ಲಿ. ಅವ್ 20, ನಾವಿಲ್ಲ ಅಂದ್ರೆ ಅವೆಲ್ಲ ಹೋಗ್ತೇವೆ. ತುಂಬಾ ಯೋಚನೆ ಮಾಡ್ಬೇಕಾಗಿರೋ ತುಂಬಾ ಐತೆ. ಒಂದ್ ಕೆಲಸ ಮಾಡಿ, 26 ಅಲ್ವಾ ನಿಮ್ಗೆ? 26 ಅಥವಾ 27 ಏಜ್ ಅವ್ರು ನೋಡ್ ಮದ್ವೆ ಆಗ್ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಇಲ್ಲ ದಯವಿಟ್ಟಿಲ್ಲ. ಕಾನ್ಫರೆನ್ಸ್ ಆಗ್ತೀನಿ. ಯಾರಿಗ ಆಗ್ತಾರೆ? ನಮ್ಮ ಅಣ್ಣನ್ ಪ್ರತಾಪ್ ಅಂತ ಹೇಳಿ. ಇಲ್ಲ ದಯವಿಟ್ಟು ಅಮ್ಮ, ಅಯ್ಯೋ ನನ್ ಫಸ್ಟ್ ಟೈಮ್ ಮಾತಾಡ್ತಿರೋದು. ಇಲ್ಲ ದಯವಿಟ್ಟು ನೀವು ನನ್ನ ಏನಕ್ಕೂ ಹಿಡಿಬೇಡಿ, ದಯವಿಟ್ಟು ಕಾಲ್ ಮಾಡ್ಬೇಡಿ. ಆಮೇಲೆ ಇಷ್ಟೊತ್ತು ನಿಮ್ ಜೊತೆ ಮಾತಾಡಕ್ಕೆ ಒಂದ್ ನಿಮಿಷ ಹೇಳತ್ ನಾ ಕೇಳಿ ಸ್ವಲ್ಪ, ಯಾಕಂದ್ರೆ ನಿಜವಾಗ್ಲೂ ನಿಮ್ ಮೇಲೆ ನಂಗೆ ಗೌರವ ತುಂಬಾನೇ ಬರ್ತಿದೆ. ಇರ್ಲಿ ನಾನು ಅದನ್ನೇ ನೀವ್ ಇಷ್ಟೇ ಹೇಳಿ, ನಂಗೆ ಮದ್ವೆ ಇಷ್ಟ ಇಲ್ಲ. ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ಅಲ್ಲ, ಇವಾಗ ನಾನೇನ್ ಹೇಳ್ತೀನಿ ಗೊತ್ತಾ? ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ದಯವಿಟ್ಟು ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೂ ನಾನು ಇಷ್ಟೆಲ್ಲ ಮಾತಾಡ್ತಿರೋದು ನನ್ ತಪ್ಪು. ನೀವ್ ಯಾರು ಅಂತ ಗೊತ್ತಿಲ್ಲದೆ ಇಷ್ಟು ಮಾತಾಡ್ತಾ ಇದೀನಿ, ನನ್ ತಪ್ಪಿದೆ ಇದ್ರಲ್ಲಿ. ಸರಿ, ಓಕೆ ಬಿಡಿ. ಇವಾಗ ನೀವೇ ಕಾಲ್ ಮಾಡಿದ್ರಿ ನನ್ಗೆ, ಅಂದ್ರೆ ನನ್ ನಂಬರ್ ತಗೊಂಡು ನೀವು ಕಾಲ್ ಮಾಡಿದ್ರಿ. ನಂಗೆ ಇಷ್ಟ ಇಲ್ಲ. ಅಯ್ಯೋ ಮತ್ತೆ ಸುಳ್ಳು ನನ್ ಕಟ್ಟಕ್ ಇಷ್ಟ ಇಲ್ಲಪ್ಪ. ನೀವೇನು ಹೇಳ್ಬೇಡಿ ನನ್ಗೆ. ನಮ್ಮ ಅಣ್ಣಂಗೆ, ಅಣ್ಣ ಇವ್ರು ಕಾಲ್ ಮಾಡಿದ್ರು, ಮುತ್ತು ಅವ್ರು ಏನೋ ಮಾತಾಡ್ತಾರೆ. ನೀವೇ ಹೇಳ್ರಿ. ಅವ್ರೇನು ಅವ್ರಿಗೆ ಇಷ್ಟ ಇಲ್ವಂತೆ ಅಂತಾನೆ ನೀವೇ ಕಾಲ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅಷ್ಟೇನೆ. ಅವ್ರಿಗೆ ಹೇಳಿ, ಅಯ್ಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರಿ, ಹೋಗ್ಲಿ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಕಳಿಸ್ತೀವಿ. ಅಲ್ಲ, ಒಂದೇ ನಿಮಿಷ ಇರಿ, ಇಷ್ಟೇ ಹೇಳಿ. ಇಲ್ಲ
ದಯವಿಟ್ಟು ಒಂದ್ ನಿಮಿಷ ಕ್ಷಮಿಸ್ಬಿಡಿ. ನಿಮ್ ಮುತ್ತು ಸ್ಫೂರ್ತಿನ ನಿಮ್ಮ ಪ್ಲೀಸ್ ಏನು ಮುತ್ತು ವ್ಯಕ್ತಪಡಿಸ್ತಾ ಪ್ಲೀಸ್ ಪ್ರತಾಪ್ ಅವ್ರೆ, ನಾನು ಆಲ್ರೆಡಿ ಲವ್ ಮಾಡ್ತಾ ಇದೀನಿ. ಮನೇಲೆಲ್ಲ ವಿಷಯ ಹೇಳಕ್ ಆಗಲ್ಲ ನಾನು. ನಾನು ಆಲ್ರೆಡಿ ಲವ್ ಮಾಡ್ತಾ ಇದೀನಿ. ಮತ್ತೆ ಅಪ್ಪ ಇದು ನನ್ಗೆ ಇದೆಲ್ಲೋ ಹೋಗುತ್ತೆ. ನೀವೇನಾದ್ರೂ ಹೇಳ್ಕೊಳ್ರಿ, ಏನಾದ್ರೂ ಬಿಡ್ರಿ. ನನ್ನಂತೂ ಐ ವಾಂಟ್ ಟು ಬಿ ನ್ಯೂಟ್ರಲ್. ಸಾರಿ ಬಾಯ್ ಬಾಯ್. ಮುತ್ತು ಪ್ಲೀಸ್ ಕಟ್ ಮಾಡ್ಬಿಡ ಮುತ್ತು. ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ನಂಬರ್ ಯಾರು ಕೊಟ್ಟರು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ರಂಜನ್, ಹಾಂ ಸುನಿಲ್ ಮಾತಾಡ್ತಾ ಇರೋದು. ಬ್ರೋ ಈಗ ಮುತ್ತುಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಹಾಂ ಹಲೋ, ಯಾಕೆ ಫೋನ್ ಬಿಸಿ ಬರ್ತೈತಲ್ಲ ಆಗಿಂದ? ಯಾವ್ದೋ ಹುಡುಗಿ ನಂಬರ್ ಕೊಟ್ಟಿದೆ, ಆ ಹುಡುಗಿ ನನಗೆ ಕರೆಕ್ಟ್ ಅಲ್ವಾ? ಮಕ್ಕ ನೋಡ್ಬಿಡ್ತೀನಿ. ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ, ಹುಡುಗಿ ನಂಬರ್ ಕೊಟ್ಟನಂತೆ. ತಲೆಗೆಲ್ಲ ಕೆಟ್ಟ ಹೋಗ್ತೀನಿ ನಿಮಗೆ. ಯಾವ್ದೋ ಒಂದು ಹುಡುಗಿ ಮುತ್ತು ಅಂತ ನೀನ್ ಲವ್ ಮಾಡ್ಬೇಕು, ಮದ್ವೆ ಆಗ್ಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು ಕತೆ ಹೊಡಿತೈತೆ ಅಷ್ಟೇ ಕಣೋ. ನಾನು ನೋಡ್ರಿ ನೀವು ಇಷ್ಟ ಪಟ್ಬಿಡ್ತೀರಾ, ಹಂಗ್ ಪಟ್ಬಿಡ್ತೀರಾ, ಹಿಂಗ್ ಪಟ್ಬಿಡ್ತೀರಾ ಅಂತ. ಅಲ್ಲ ಕಣೋ, ಯಾವ್ದಾದ್ರು ಬ್ರೋಕರ್ ಗೀಕರ್ಗೆ ನಂಬರ್ ಕೊಟ್ಟಿದ್ದೀನ ನೀನು? ಗೊತ್ತು. ಒಂದ್ ನಿಮಿಷ ಇರು ಮುತ್ತು, ನೀನು ಫಸ್ಟ್ ಮೆಚೂರ್ಡ್ ಆಗಿ ಮಾತಾಡು. ತರಲೆ ತರ ಆಡ್ಬೇಡ ಸ್ವಲ್ಪ. ಯಾರು ಮಾಡ್ತಾವ್ರೆ ಅಂತ ನಂಗೇನ್ ಕಂಡಿಡಿಯೋದೇನಿಲ್ಲ. ಇಲ್ಲೇ ಟ್ರ್ಯಾಕ್ ನಂದಿಗೆ ಟ್ರ್ಯಾಕ್ ಹಾಕ್ತೀನಿ ಬಿಡು. ಅದೆಲ್ಲಿದ್ದು ನಾನು ಟ್ರ್ಯಾಕ್ ಹಾಕ್ತೀನಿ. ಸುದ್ದಿಗಾರು ಹೇಳು, ಸಂಜುಗಾರು ಹೇಳು, ಏನಾರು ಮಾಡಿಸ್ಕೋ. ನನ್ಗೇನು ಕೇಳ್ತಿದ್ಯಾ? ನೀನ್ ನಗರದಲ್ಲೇ ಗೊತ್ತಾಗೋದು ಮಾಡೋ ಮಾಮಲೋ. ನನ್ನ ಚಿನ್ನು ನಿನ್ನ ಮರತೆಯ ಹೇಳು. ಅಲ್ಲ ಏನು ಈ ಸಮಸ್ಯೆ? ಮುತ್ತು ಅಂತ ಮಾಡಿದ್ ನಾವು. ನಂಗೂ ಖುಷಿ ಆಗ್ಬಿಟ್ಟಿದ. ನನ್ನ ಒಂದು ಹುಡುಗಿ ಇಷ್ಟಪಡ್ತೈತಲ್ಲ ಪರವಾಗಿಲ್ಲ ಅಂತ. ಹೆಂಗೋ ನೀವು ಫ್ರ್ಯಾಂಕ್ ಅಂತ ಗೊತ್ತಾದ್ರೆ ಇನ್ನ ಬೇಜಾರಾಗ್ಬಿಟ್ಟ. ಅಣ್ಣ ಮುತ್ತು ಅಣ್ಣ ಮುತ್ತು ಹೇಳ. ಹೇಳಪ್ಪ. ಆ ಹುಡುಗಿ ವಯಸ್ಸು ಆದ್ರು ಫಸ್ಟ್ ಟೈಮು ಒಂದ್ ಹುಡುಗಿ ಅದು ಏನು ನಿಮ್ ನೋಡ್ಬೇಕು, ಮಾತಾಡ್ಸ್ಬೇಕು, ನಮ್ಮನೆಯವ್ರು ಏನಾದ್ರು ಹಾಕೊಟ್ಬಿಟ್ರ ಅಂತ ನನ್ಗೆ ಅದೊಂದು ಗಾಬರಿ. ಮತ್ತೆ ನಾವು ಇಲ್ಲ ನಮ್ಕಂಡಿದ್ದಂತೂ ಸತ್ಯ. ಯಾಕೆಂದ್ರೆ ನಮ್ ಮನೆಯವರು ಏನಿದು ನನ್ ಗೊತ್ತಿಲ್ದಂಗೆ ಯಾವ್ದ್ ಲಾಕ್ ಮಾಡ್ಕೊಟ್ಬಿಟ್ರು. ಆಮೇಲೆ ನಮ್ಮನೇಲಿ ಏನ್ ಗೊತ್ತಾ, ನಾನ್ ಮದ್ವೆ ಆಗಲ್ಲ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಾ ಇದೀನಲ್ವಾ. ಇವ್ರು ಏನಾದ್ರು ಬ್ಯಾಕ್ ಎಂಡ್ ಹುಡುಗಿಗೆ ನಂಬರ್ ಕೊಟ್ಬಿಟ್ಟು ಏನಾದ್ರು ಮಾಡ್ಬಿಟ್ಟು ನನ್ನ ಏನಾದ್ರು ಮಂಕ್ ಮಾಡಕ್ ಏನಾದ್ರು ಮಾಡ್ತಾವ್ರ, ಆತರ ಎಲ್ಲ ನಂಗೆ ತಲೆಗೆ ಹೊಳ್ಬಿಡ್ತೈತಿ ಏನೇನೋ. ಇವತ್ತು ಒಳ್ಳೆ ಬಿಸ್ಕೆಟ್ ಕೊಟ್ಟಿದ್ದೀರಾ ಬಿಟ್ರಿ. ಇಲ್ಲ ಪಾಪ, ನನ್ಗೇನು ಯೋಚನೆ ಗೊತ್ತಾ, ಇದನ್ನ ಪ್ರಪಂಚದವರೆಲ್ಲ ಹೇಳ್ತಾರಲ್ಲ, ಮುತ್ತು ನೆಕ್ಸ್ಟ್ ಸಿಕ್ತಾಗ ಏನಂತ ಅಣ್ಣ ಈಗ ದೇವ್ರನ್ನೇ ಗೊತ್ತೈತೆ ನನ್ಗೆ ನೀವ್ ಆಗ್ತೀರಿ ಅಂದ್ಮೇಲೆ ನಿಜವಾಗ್ಲೂ ಇಷ್ಟೊತ್ತ ಏನೂ ಆಗಿರ್ಲಿಲ್ಲ ನನಗೆ. ಸಕಲಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪನ್ನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿ ಇಂದಾರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.